ಹಾವೇರಿಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಕಾರ್ಯಕ್ರಮ ನಡೆಸಿದೆ. 1 ಲಕ್ಷ ಕುಟುಂಬಕ್ಕೆ ಹಕ್ಕುಪತ್ರ ವಿತರಣೆಯನ್ನ ಮಾಡಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ಕಾಲೆಳೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಮ್ಮ ಗ್ಯಾರಂಟಿ ಈಗ ದೇಶದ ಗ್ಯಾರಂಟಿ ಆಗಿದೆ ಎಂದಿದ್ದಾರೆ. ಗಾಂಧಿ ಹೆಸರನ್ನ ಬಿಜೆಪಿ ಅಳಿಸುತ್ತಿದೆ ಎಂದು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇದೀಗ 1 ವರ್ಷ ಕಳೆದಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಹಾವೇರಿಯಲ್ಲಿ 1 ವರ್ಷದ ಸಾಧನಾ ಸಮಾವೇಶ ನಡೆಸಿದ್ದು, ಕಾರ್ಯಕ್ರಮದಲ್ಲಿ ಕೈ ನಾಯಕರು ಅಬ್ಬರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ. ನಂತರ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ದೇಶದಲ್ಲಿ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧಿ ಹೆಸರನ್ನ ಅಳಿಸಲು ಹೊರಟಿದೆ. ನಾವು ರಾಜ್ಯದಲ್ಲಿ ಕೊಟ್ಟ ಗ್ಯಾರಂಟಿ ಈಗ ದೇಶದ ಗ್ಯಾರಂಟಿಯಾಗಿ ಬದಲಾಗಿದೆ ಎಂದು ಮಾತನಾಡಿದರು. ಇವತ್ತು ನಮ್ಮ ಕಾಲದಲ್ಲಿ ಬಿಜೆಪಿಯವರು ಕೇಳ್ತಾ ಇದ್ದೀನಿ, ನಮ್ಮ ಕಾಲದಲ್ಲಿ ಉಳುವನಿಗೆ ಭೂಮಿ ಕೊಟ್ಟು ಆಶ್ರಯ ಕೊಟ್ಟು ನೀವೆಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀರಿ. ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ಆರಾಧನಾ ಕಾರ್ಯಕ್ರಮ ಇವತ್ತು ನಮ್ಮ ಬಂಗಾರಪ್ಪನವ್ರ ಕಾಲದಲ್ಲಿ ಆರಾಧನಾ ಅಂತ ಶುರು ಮಾಡಿದವು. ಹಳ್ಳಿಯಲ್ಲಿರುವಂತಹ ದೇವಸ್ಥಾನಗಳಿಗೆಲ್ಲ ಹಣ ಕೊಟ್ಟು ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ರಿಪೇರಿ ಮಾಡುವಂಥ ಕೆಲಸ ನಾವು ಮಾಡ್ತು. ನಮ್ಮ ರಾಮಲಿಂಗಾರೆಡ್ಡಿಯವರು ಅನೇಕ ಹೊಸ ಕಾರ್ಯಕ್ರಮ ತಂದು ಎಲ್ಲ ದೇವಸ್ಥಾನಗಳಿಗೆ ಒಂದು ಹೊಸ ರೂಪವನ್ನು ಇವತ್ತು ಕೊಡ್ತಾ ಇದ್ದಾರೆ. ಅವರು ಬರೋರಿದ್ರು, ಆರೋಗ್ಯ ಸರಿಯಿಲ್ಲ ಅಂತ ಕೊನೆಗಳಿಗೆ ವಾಪಸ್ ಆದ್ರು. ಇವತ್ತು ಆರಾಧನಾ ಏನ್ ದೇವಸ್ಥಾನ, ದೇವ್ರ ಭಕ್ತಿ, ದೇವರ ಹೆಸರು ರಾಮ, ಹನುಮಂತ, ಶಿವ, ವೆಂಕಟೇಶ್ವರ ಬರೀ ನಿಮ್ಮ ಆಸ್ತಿನ? ದೇಶದ ಎಲ್ಲ ವರ್ಗದ ಜನರ ಆಸ್ತಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನಾದ್ರು ಬಿಜೆಪಿಯವರು ಕೊಟ್ಟಿದ್ದ ಇದನ್ನ? ದೇವರಾಜ ಅರಸರ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಕೊಡ್ತು. ಪೆನ್ಷನ್ ಕೊಡ್ತಾ ಇದ್ದೀವಿ ನಿಮ್ಗೆಲ್ಲ, ಓಲ್ಡ್ ಏಜ್ ಪೆನ್ಷನ್. ಯಾರು ಕೊಟ್ರು ಅದನ್ನ? ಇಂದಿರಾ ಗಾಂಧಿ ಅವರು ಕೊಟ್ರು. ಇವತ್ತು ನರೇಗಾ ಕಾರ್ಯಕ್ರಮ, ಉದ್ಯೋಗ ಭರವಸೆ ಯೋಜನೆ, ಒಂದೊಂದು ಪಂಚಾಯಿತಿಲಿ 1 ರಿಂದ 2 ಕೋಟಿ ರೂಪಾಯಿ ವರ್ಷಕ್ಕೆ ಕೆಲಸ ಮಾಡುವಂತ ಕಾರ್ಯಕ್ರಮ ಕೊಟ್ಟು, ಇನ್ನು ಮುಂದಕ್ಕೆ ಸಾಧ್ಯನಾ? ಬಸವರಾಜ ಬೊಮ್ಮಾಯಿ ಅವರೇ, ಇವತ್ತು ಏನು ನಮ್ಮ ಧಾರವಾಡ MP ಅವರಿಬ್ಬರಿಗೂ ಕೇಳ್ತಾ ಇದ್ದೀನಿ, ನಿಮ್ಮ ಕೈಲಿ, ನಿಮ್ಮ ಪಂಚಾಯತಿ ಇರೋ ಕೈಲಿ ಈ ಕಾನೂನನ್ನ ತೆಗೆದುಕೊಂಡು ಮೊನ್ನೆ ಈ ಉದ್ಯೋಗ ಖಾತ್ರಿ ಯೋಜನೆ ಈ ರಾಜ್ಯದಲ್ಲಿ ಮತ್ತೆ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮವನ್ನು ಸಾಯಿಸಿದಿರಿ, ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಿದ್ದೀರಿ, ಅವರ ಹೆಸರನ್ನ ಮುಗಿಸಿದಿರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ನೋವಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರದ SM ಕೃಷ್ಣ ಅವರ ಕಾಲ ಇತ್ತು. ಬಿಸಿ ಊಟ ಕೊಟ್ಟು, ಶ್ರೀಶಕ್ತಿ ಕೊಟ್ಟು, ಇನ್ನೇನು ಬೇಕು? ಬಿಜೆಪಿ ಯಡಿಯೂರಪ್ಪ ಇದ್ರು, ಬೊಮ್ಮಾಯಿ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಸದಾನಂದ ಗೌಡರು ಇದ್ರು, ಕುಮಾರಸ್ವಾಮಿ ಇದ್ರು. ಒಂದು ಕಾರ್ಯಕ್ರಮ ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ಪಟ್ಟಿ, ಇಂಥ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಇವತ್ತು ಜಾರ್ಜ್ ಅವರು ಕೂತಿದ್ದಾರೆ, ನಮ್ಮ ಹಿರಿಯ ನಾಯಕರು. 20,000 ಕೋಟಿ ರೂಪಾಯಿ ಬರೀ ನಿಮ್ಮ ರೈತರಿಗೋಸ್ಕರ ಸಬ್ಸಿಡಿ ಕೊಡ್ತಾ ಇದ್ದೇವೆ. ನಿಮ್ಮ ಅಂತರ್ಜಲವನ್ನು ಹೆಚ್ಚಿ ನೀರನ್ನು ತೆಗೆದು ಪಂಪ್ ಸೆಟ್ಗೆ ಹಣವನ್ನು ಕೊಡುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ,
ಶಾಸಕರು ಆದಂಥ ಅಜ್ಜಂಪೀರ್ ಖಾದ್ರಿ ಅವರ, ಮಾಧ್ಯಮದ ಗೆಳೆಯ ಮತ್ತು ಜಿಲ್ಲಾ ಆಡಳಿತ ಇವುಗಳ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ರಚನೆಯಾಗಿ ಕಾಂಗ್ರೆಸ್ ಸರ್ಕಾರ ಈ ಬಾರಿ 100 ದಿನಗಳನ್ನು ಪೂರೈಸಿದೆ. ಜನಸೇವೆಯ ಸಾರ್ಥಕ ಆಡಳಿತವನ್ನು ನೀಡಿದೆ. ಹಾಗೂ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇವೆಲ್ಲ ಸಾಧನೆಗಳ ಸಮಾವೇಶವನ್ನು ಹಾವೇರಿನಲ್ಲಿ ಇವತ್ತು ಒಪ್ಕೊಂಡಿದ್ದೀವಿ. ನಾನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತದೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ದೊಡ್ಡ ಸಮಾವೇಶ. ಈ ಸಮಾವೇಶವನ್ನು